ಇವಾಗ ನನ್ನ ಜೊತೆ ಲಕ್ಷ್ ಪ್ರಾಪರ್ಟಿಯ ಮ್ಯಾನೇಜಿಂಗ್ ಪಾರ್ಟ್ನರ್ ಆದಂಥ ಪುಟ್ಟರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಪ್ರಾಜೆಕ್ಟ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ನ ಕೊಡ್ತಾರೆ. ಬನ್ನಿ ಮಾತನಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು? ಚೆನ್ನಾಗಿದ್ದೀರಾ. ಮತ್ತೆ ನಿಮ್ಮ ಪ್ರಾಜೆಕ್ಟ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಫೋನಲ್ಲಿ ಕೇಳಿದ್ವಿ, ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಎಷ್ಟು ಪ್ರೀಮಿಯಮ್ ಪ್ಲಾನ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಸರ್. ಆಕ್ಚುಲಿ ಈ ಪ್ರಾಪರ್ಟಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ, ಯೂಶಲಿ ಒಂದು ಮನೆ ತಗೋಬೇಕು, ಸೈಟ್ಸ್ ಮಾಡಬೇಕು ಅಂದ್ರೆ ಸಾಕಷ್ಟು ಕನಸುಗಳಿರುತ್ತೆ, ಎಕ್ಸ್ಪೆಕ್ಟೇಷನ್ಸು ಇರುತ್ತೆ. ಒಂದು ಪ್ಲಾಟ್ಸ್ ತಗೊಂಡಂದ್ರೆ ಸುತ್ತಮುತ್ತ ಲೊಕೇಶನ್ಸ್ ಆಗಿರ್ಬೋದು, ಅಮ್ಯುನಿಟೀಸ್ ಆಗಿರ್ಬೋದು, ಮತ್ತು ರೀಸೇಲ್ ವ್ಯಾಲ್ಯೂಸು ಲೈಕ್ ಇನ್ ಫ್ಯೂಚರಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು, ಈ ಡೀಟೇಲ್ಸ್ ನಮ್ಮ ವೀಕ್ಷಕರಿಗೆ ನೀವು ಕೊಡಬೇಕು. ಖಂಡಿತ. ಈಗ ಅಮ್ಯುನಿಟೀಸ್ ಬಗ್ಗೆ ಮಾತಾಡೋಣ, ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಆಯ್ತಾ? ಏನೆಲ್ಲ ಅಮ್ಯುನಿಟೀಸ್ ಕೊಡ್ಬೋದು ಸರ್? ಲೇಔಟ್ ಅಂತ ಬಂದಾಗ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಬೇಸಿಕ್ ಅಮ್ಯುನಿಟೀಸನ್ನು ಎಲ್ಲ ಅಂಡರ್ಗ್ರೌಂಡ್ ಸಿಸ್ಟಮಲ್ಲಿ ಮಾಡೋದಿರ್ಬೋದು, ಬೆಸ್ಟ್ ಕ್ವಾಲಿಟಿ ರೀಚ್ ಮಾಡೋದಿರ್ಬೋದು. ಎಲ್ಲ ಈ ಇಂಡಿವಿಜುವಲ್ ಪ್ಲಾಟ್ಗೆ ವಿ ಹ್ಯಾವ್ 4 ಕನೆಕ್ಷನ್ಸ್: ಎಲೆಕ್ಟ್ರಿಸಿಟಿ, ಟೆಲಿಕಮ್ಯುನಿಕೇಷನ್ನು, ಡ್ರಿಂಕಿಂಗ್ ವಾಟರ್, STP ವಾಟರ್, ಇದೆಲ್ಲ ಕಂಪ್ಲೀಟ್ಲಿ ಅಂಡರ್ಗ್ರೌಂಡ್ ಸಿಸ್ಟಮ್ ಮಾಡಿದ್ದೀವಿ. ರೋಡ್ ಕ್ವಾಲಿಟಿನೂ ಅಷ್ಟೇ ಕಂಪ್ಲೀಟ್ಲಿ ಹೈವೇ ಸ್ಟ್ಯಾಂಡರ್ಡ್ ರೋಡ್ಸ್ ಇರುತ್ತೆ. ಅಂಡ್ ಪ್ರತಿ ರೋಡ್ 40 ಫೀಟ್ ಅಂಡ್ 30 ಫೀಟ್ ಮೈನ್ ರೋಡ್ಗಳು ಇರುತ್ತೆ. ಅಂಡ್ ರೋಡಲ್ಲಿ ಕೂಡ ಎಡ್ಜ್ ಕಟಿಂಗ್ ಪ್ಲಾಂಟ್ಗಳನ್ನೆಲ್ಲ ಹಾಕಿ ಗ್ರೀನರಿಗೆ ತುಂಬಾ ಪ್ರಿಫರೆನ್ಸ್ ಕೊಡೋದ್ರಿಂದ ಈಚ್ ಅಂಡ್ ಎವ್ರಿ ಸೈಟ್ ಮುಂದೆ ಪ್ಲಾಂಟೇಶನ್ಸ್ ಇರೋದು ತುಂಬಾ ಗ್ರೀನ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಲ್ರೆಡಿ ನೀವು ಇರೋದೇ ಗ್ರೀನ್ ಮಧ್ಯದಲ್ಲಿ, ಮತ್ತೆ ಇಲ್ಲೂ ಗ್ರೀನ್ ಕ್ರಿಯೇಟ್ ಮಾಡಿದ್ರೆ ಅಂದ್ರೆ ಒಂದೊಳ್ಳೆ ಕೂರ್ಗ್ ಫೀಲ್ ಆಗುತ್ತೆ. ಖಂಡಿತ. ನಾಳೆ ದಿವಸ ಮನೆಗಳು ಬಂದ್ಮೇಲೆ ಕೂಡ ಗ್ರೀನರಿ ಆಗೇ ಇರ್ಬೇಕಂತ ರೋಡಲ್ಲಿ ಒಳ್ಳೊಳ್ಳೆ ಟ್ರೀಗಳನ್ನ ಹಾಕಿರ್ತೀವಿ. 9 ಬ್ಯೂಟಿಫುಲ್ ಪಾರ್ಕ್ಗಳು ಬರುತ್ತೆ ನಮ್ಮ ಲೇಔಟ್ ಒಳಗಡೆ. ಪಾರ್ಕ್ ಒಳಗಡೆ ಸೀನಿಯರ್ ಸಿಟಿಸನ್ ಪಾರ್ಕ್ ಇರ್ಬೋದು, ಔಟ್ಡೋರ್ ಜಿಮ್ ಇರ್ಬೋದು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಸ್ಕೇಟಿಂಗ್ ರಿಂಕು, ಟೆಂಪಲ್, ವಾಕಿಂಗ್ ಟ್ರ್ಯಾಕು, ಬ್ಯಾಡ್ಮಿಂಟನ್ ಕೋರ್ಟು, ಈ ಥರದ್ದೆಲ್ಲ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸರ್. ಅಮ್ಯುನಿಟೀಸ್, ಔಟ್ಡೋರ್ ಅಮ್ಯುನಿಟೀಸ್ ಅಂತ ಬಂದಾಗ. ಓಕೆ. ಎಸ್. ನಿಮ್ಮ ಕನಸಿನ ಮನೆಗಾಗಿ ಶಾಂತ ಸುಂದರ ಭವಿಷ್ಯದಲ್ಲಿ ಹೆಚ್ಚಿನ ಮೌಲ್ಯ ನೀಡೋ ಜಾಗವನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಸ್ವಾಗತ ವಿಕಾಸ್ ವೈಟ್ ಲ್ಯಾಂಡ್ ಮೆಡೋಸ್ಗೆ. ಹಾರೋಹಳ್ಳಿಯಲ್ಲಿ ಕನಕಪುರ ರಸ್ತೆಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿರೋ ಈ ಪ್ರೀಮಿಯಂ ವಿಲ್ಲಾ ಫ್ಲಾಟ್ ಯೋಜನೆ ಈಗ ಕೇವಲ 3,999 ಪ್ರತಿ ಚದರ ಅಡಿಗೆ ಲಭ್ಯ ಇದ್ದು, ರಿಜಿಸ್ಟ್ರೇಷನ್ಗೆ ಸಂಪೂರ್ಣ ಸಿದ್ಧವಾಗಿದೆ. 18 ಎಕರೆ ವಿಸ್ತೀರ್ಣದಲ್ಲಿ ಅಭಿವೃದ್ಧಿಗೊಂಡಿರೋ BMRDA ಹಾಗೂ ರೇರಾ ಅನುಮೋದಿತ ಯೋಜನೆಯಲ್ಲಿ 299 ಸುಸಜ್ಜಿತ ಫ್ಲಾಟ್ಗಳು ಲಭ್ಯ. 40 ಮತ್ತು 30 ಅಡಿ ಅಗಲದ ರಸ್ತೆ, ಗೇಟೆಡ್ ಕಮ್ಯುನಿಟಿ, CCTV ಭದ್ರತೆ, ಅಂಡರ್ ಗ್ರೌಂಡ್ ವಿದ್ಯುತ್, ನೀರಿನ ಸಮಸ್ಯೆ, ಒಳಚರಂಡಿ ವ್ಯವಸ್ಥೆ, ಅವೆನ್ಯೂ ಮರಗಳು, 9 ಸುಂದರ ಉದ್ಯಾನವನಗಳು, ಮಕ್ಕಳ ಆಟದ ಮೈದಾನ, ಓಪನ್ ಜಿಮ್, ವಾಕಿಂಗ್, ಜಾಗಿಂಗ್ ಟ್ರ್ಯಾಕ್, ಹಿರಿಯ ನಾಗರಿಕರ ಪಾರ್ಕ್ ಹಾಗೂ ದೇವಸ್ಥಾನ ಸೇರಿದಂತೆ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ. ಇದರ ಪ್ರಮುಖ ವಿಶೇಷತೆ ಎಂದ್ರೆ ಇದರ ಅತ್ಯುತ್ತಮ ಲೊಕೇಶನ್. ದಯಾನಂದ ಸಾಗರ್ ಯೂನಿವರ್ಸಿಟಿ, ಜೈನ್ ಯೂನಿವರ್ಸಿಟಿ, ಹಾರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಟೊಯೋಟಾ ಇಂಡಸ್ಟ್ರೀಸ್, ಗ್ರೇಟರ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಹಾಗೂ ಅಪ್ಕಮಿಂಗ್ ಬೆಂಗಳೂರು 2nd ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಮೀಪದಲ್ಲಿರೋ ಈ ಯೋಜನೆ ಭವಿಷ್ಯದ ಬೆಳವಣಿಗೆಯ ಕೇಂದ್ರ ಬಿಂದು. ಇದಲ್ಲದೆ ಕನಕಪುರ ರಸ್ತೆ, ನೈಸ್ ರಸ್ತೆ, ಸ್ಯಾಟಲೈಟ್ ಟೌನ್, ರಿಂಗ್ ರೋಡ್ ಸಂಪರ್ಕದಿಂದ ಬೆಂಗಳೂರಿನ ಪ್ರಮುಖ ಭಾಗಗಳಿಗೆ ಸುಲಭ ಸಂಚಾರ ಸೌಲಭ್ಯ ದೊರೆಯುತ್ತೆ. ಸ್ವಂತ ಮನೆ ನಿರ್ಮಾಣಕ್ಕಾಗ್ಲಿ ಅಥವಾ ಭವಿಷ್ಯದ ಲಾಭದಾಯಕ ಹೂಡಿಕೆ ಆಗ್ಲಿ, ವಿಕಾಸ್ ವೈಟ್ ಲ್ಯಾಂಡ್ ಮೆಡೋಸ್ ನಿಮ್ಮ ಅತ್ಯುತ್ತಮ ಆಯ್ಕೆ. ಕೇವಲ 3,999 ಪ್ರತಿ ಚದರ ಅಡಿ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ಲಾಟ್ಸ್. ಇಂದೇ ನಿಮ್ಮ ಪ್ಲಾಟ್ ನ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ವಿಕಾಸ್ ವೈಟ್ ಲ್ಯಾಂಡ್ ಮೆಡೋಸ್, ನಿಮ್ಮ ಕನಸಿನ ಮನೆಗೆ ಭದ್ರ ಅಡಿಪಾಯ, ನಿಮ್ಮ ಭವಿಷ್ಯಕ್ಕೆ ಉತ್ತಮ ಹೂಡಿಕೆ. ಈಗ ಲೀಗಲ್ ಬಗ್ಗೆ ಮಾತಾಡೋದಾದ್ರೆ ಹೇಗೆ ಸರ್? ಲೈಕ್ ಬ್ಯಾಂಕ್ ಲೋನ್ಸ್ ಆಗಿರ್ಬೋದು, ಲೀಗಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಹೇಗೆ? ಖಂಡಿತ ಸರ್. ಲೀಗಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಟೈಟಲ್ಸು ತುಂಬ ಕ್ಲಿಯರ್ ಇದೆ ನಮ್ಮದು. ಓಕೆ. ಅಂಡ್ 18 ಎಕರ್ಸ್ BMRDA ಅಪ್ರೂವ್ಡ್, ರೇರಾ ರಿಜಿಸ್ಟರ್ ಆಗಿದೆ. ಓಕೆ. ಬ್ಯಾಂಕ್ ಲೋನ್ಸ್ ಅವೈಲೇಬಲ್ ಇದೆ. ಆಲ್ಮೋಸ್ಟ್ 3-4 ಬ್ಯಾಂಕಿಂದ ಅಪ್ರೂವಲ್ ತೊಗೊಂಡಿದ್ದೀವಿ. ಸೈಟ್ ಬೈ ಮಾಡೋಕ್ಕೂ ಕೂಡ, ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಕೂಡ ಬ್ಯಾಂಕ್ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅವರು ಒಂದ್ಸರಿ ಪ್ರಾಪರ್ಟಿನ ವಿಸಿಟ್ ಮಾಡಿ, ನಮ್ಮ ಸೇಲ್ಸ್ ಆಫೀಸಲ್ಲಿ ಸೇಲ್ಸ್ ಟೀಮ್ ಇರುತ್ತೆ, ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಬುಕ್ಕಿಂಗ್ ಆದಮೇಲೆ ಅವ್ರು ಡಾಕ್ಯುಮೆಂಟ್ ತೊಗೊಂಡೋಗಿ, ಈವನ್ ಅವ್ರ ಲಾಯರ್ ಹತ್ರ ಒಂದು ಒಪಿನಿಯನ್ ಕೂಡ ತೊಗೊಳ್ಬೋದು. ಅವರು ವಿ ಹ್ಯಾವ್ ಕ್ಲಿಯರ್ ಟೈಟಲ್ಸ್ ಸರ್. ಡಾಕ್ಯುಮೆಂಟ್ ಬಗ್ಗೆ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಆಸ್ ಪರ್ ಲೀಗಲ್ ಏನಾಗಬೇಕು ಅದೇ ಥರ ಮಾಡ್ತಾ ಇದ್ದೀವಿ. ವಿತ್ ರೇರಾ ಸರ್ಟಿಫಿಕೇಟ್ ಇದೆ ನಮ್ಮದು ಪ್ರಾಜೆಕ್ಟ್. ಓಕೆ. ಕೇಳಿಸ್ಕೊಡ್ರಲ್ಲ ವೀಕ್ಷಕರೇ, ಲೀಗಲ್ಗೂ ನೋ ನೀಡ್ ಟು ವರಿ. ಆ ಥರ ಏನಾದ್ರು ಇತ್ತು ಅಂತಂದರೆ ಇವರು ಕೂಡ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಎಲ್ಲ ಕರೆಕ್ಟ್ ಆಗಿದೆ. ನೀವು ಕೂಡ ನಿಮ್ಮಲ್ಲಿ ಅಡ್ವೊಕೇಟ್ ಯಾರು ಇತ್ತು ಅಂತಂದರೆ ಕ್ರಾಸ್ ವೆರಿಫೈ ಕೂಡ ಮಾಡ್ಕೋಬೋದು. ಸರ್, ಈಗ ಲೋನ್ಸ್ಗೆ ಅಂತ ಬಂದಾಗ ಲೈಕ್ ಇಷ್ಟು ಪರ್ಸೆಂಟೇಜ್ ಏನಾದರೂ ಲೈಕ್ ಡೌನ್ ಪೇಮೆಂಟ್ ಆ ಥರ ಏನಾದರೂ?
ಸರ್ 1 lakh ಬುಕಿಂಗ್ ಅಡ್ವಾನ್ಸ್ ಅಷ್ಟೇ. ಆಫ್ಟರ್ ಲೀಗಲ್ ಕ್ಲಿಯರೆನ್ಸ್ ಅವರು ಆಮೇಲೆ ಬಂದು ಅಗ್ರಿಮೆಂಟ್ ಮಾಡಿಕೊಂಡು ಲೋನ್ಗೆ ಅಪ್ಲೈ ಮಾಡ್ಬೋದು. ಸಮ್ ಬ್ಯಾಂಕ್ಸ್ 75% ಫಂಡಿಂಗ್ ಮಾಡ್ತಾರೆ, 80%, 90% ವರೆಗೂ ಫಂಡಿಂಗ್ ಮಾಡೋರು ಇದ್ದಾರೆ ಬ್ಯಾಂಕು. ಡಿಪೆಂಡ್ಸ್ ಅಪಾನ್ ಕಸ್ಟಮರ್ ಪ್ರೊಫೈಲು, ಅದ್ರ ಮೇಲೆ ಅವರು ಲೋನು ತಗೋಬಹುದು ಸರ್ ಬ್ಯಾಂಕ್ಸ್ ಇಂದ. ಓಕೆ ಸರ್, ನೀವು ಅವಾಗಲೇ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರಿ, ಲೈಕ್ ಒಂದು 1 year 2 years ಡೌನ್ ದ ಲೈನ್ ಏನೇನೆಲ್ಲ ಚೇಂಜಸ್ ಆಗ್ಬೋದು ಸರ್? 1 year ಅಲ್ಲಿ ಯಾರು ಇವತ್ತು ಬೈ ಮಾಡ್ತಾರೆ, ದೇ ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ 1,500 rupees ಅಪ್ರಿಸಿಯೇಷನ್. ಬಟ್ ಚೇಂಜಿಂಗ್ ಅಲ್ಲ? ಡೆಫಿನೆಟ್ಲಿ ಸರ್. ಲಾಸ್ಟ್ ಆಲ್ರೆಡಿ ನಮ್ದು 2 times ಪ್ರೈಸ್ ಹೈಕ್ ಆಗಿದೆ. ಲಾಂಚಿಂಗ್ ಪ್ರೈಸ್ಗೂ ಇವಾಗೂ 2 intervals ಪ್ರೈಸ್ ಜಾಸ್ತಿ ಆಗಿದೆ ಆಲ್ರೆಡಿ. ಅಂಡ್ ಫಾಸ್ಟ್ ಬುಕಿಂಗ್ಸ್ ಕೂಡ ಆಗ್ತಾ ಇದೆ. ಔಟ್ ಆಫ್ 299 ಪ್ಲಾಟ್ಸ್ ಇವಾಗ ಅವೈಲೇಬಲ್ ಇರೋದು ಐ ಥಿಂಕ್ ಅರೌಂಡ್ 130 or 140 ಪ್ಲಾಟ್ಸ್ ಇದೆ ಅಷ್ಟೇ. ಆಲ್ಮೋಸ್ಟ್ 120+ ನಾವು ಆಲ್ರೆಡಿ ಬುಕಿಂಗ್ ಮಾಡಿಬಿಟ್ಟಿದ್ದೀವಿ. ರೆಸ್ಟ್ ಅವೈಲೇಬಲ್ ಇದೆ. 30, 40, 30, 50 ಅಂಡ್ ಆಡ್ ಮೆಜರ್ಮೆಂಟ್ಸ್ ಅವೈಲೇಬಲ್ ಇದೆ. ಅವ್ರ ಕಸ್ಟಮರ್ಸ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಏನು ಬಜೆಟಲ್ಲಿ ನೋಡ್ತಾ ಇದ್ದಾರೆ, ಅದ್ರ ಪ್ರಕಾರ ದೇ ಕ್ಯಾನ್ ಚೂಸ್ ದೇರ್ ಬಜೆಟ್ ಅಂಡ್ ಚೂಸ್ ದೇರ್ ಮೆಜರ್ಮೆಂಟ್ ನಮ್ಮ ಲೇಔಟಲ್ಲಿ. ಓಕೆ, ಡಿಮೆನ್ಷನ್ ಕೂಡ ದೇ ಕ್ಯಾನ್ ಚೇಂಜ್ ಇಟ್, ಎಷ್ಟು ಬೇಕಷ್ಟು ನೀವು ಕೊಡೋಕೆ ರೆಡಿ? ಹೌದು, ಇಲ್ಲ 30, 40, 30, 50 ಮೇಜರ್ ಪ್ಲಾಟ್ಸ್ ಅವೈಲೇಬಲ್ ಇರೋದು. ಸ್ಮಾಲರ್ ಡೈಮೆನ್ಷನ್ಸ್ ತುಂಬಾ ಲಿಮಿಟೆಡ್ ಪ್ಲಾಟ್ಸ್ ಇತ್ತು, ಆಗೋಗಿದೆ. ಬಟ್ ಇವಾಗ ಇನ್ನೊಂದು 2-3 ಇರ್ಬೋದು. ಅಂಡ್ ಮೋರ್ ದೆನ್ 30, 50 ನೋಡ್ತಾ ಇರೋರ್ಗು ಇಟ್ ಈಸ್ ಅವೈಲೇಬಲ್ ಟಿಲ್ 3,800 square feet ವರೆಗೂ ನಮ್ಮಲ್ಲಿ ಸೈಟ್ಗಳು ಅವೈಲೇಬಲ್ ಇದೆ ಇರುತ್ತೆ. ಎಸ್. ಓಕೆ, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಆ್ಯಕ್ಚುಲಿ ಇದು ಪ್ಯೂರ್ಲಿ ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅಮ್ಯುನಿಟೀಸು ಕೂಡ 30+ ಅಮ್ಯುನಿಟೀಸ್ ಇಟ್ಟಿದ್ದಾರೆ. ಆ್ಯಂಡ್ ಸುತ್ತಮುತ್ತ ಲೊಕೇಶನ್ಸ್ ಆಗಿರ್ಬೋದು. ಬಟ್ ಟುಡೇ ಇದು ಈ ಥರ ಇರ್ಬೋದು. ಬಟ್ ಆಫ್ಟರ್ ಅವ್ರು ಹೇಳೋ ಥರ 1 year 2 years ಆದಮೇಲೆ ಈ ಒಂದು ಲೊಕೇಶನ್ ಫುಲ್ ಚೇಂಜ್ ಆಗಿರುತ್ತೆ. ಅವ್ರು ಹೇಳೋ ಥರ ಲೈಕ್ ಇದು ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಕನಕಪುರ ಮೇನ್ ರೋಡ್ ಆಗಿರ್ಬೋದು. ಸೊ ಎಲ್ಲ ಥರ ಒಂದು ಕನೆಕ್ಷನ್ ಇರೋದ್ರಿಂದ ನಿಮಗೆ ಲೈಕ್ ನೀವು ಇನ್ವೆಸ್ಟ್ಮೆಂಟು ಕೂಡ 1:2, 1:3 ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ಎವ್ರಿಥಿಂಗ್, ಸೊ ಒಂದ್ಸರಿ ಈ ಪ್ರಾಜೆಕ್ಟ್ನ ವಿಸಿಟ್ ಮಾಡಿ, ನೀವೇ ಕಣ್ಣಾರ ನೋಡಿ ಏನೇನೆಲ್ಲ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ ಅಂತ. ಸೊ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ಪ್ಲ್ಯಾನ್ ಮಾಡ್ಬೋದು.